ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಈಗ ದೂರದಿಂದ ಏನು ಒಂದು ಬೆಟ್ಟವನ್ನು ನೋಡ್ತಾ ಇದ್ದೇವೆ. ಇದುವೇ ಅಂಜನಾದ್ರಿ ಬೆಟ್ಟ. ಮೇಲೆ ಚಿಕ್ಕದಾದ ಒಂದು ದೇವಸ್ಥಾನ ಕಾಣಿಸುತ್ತೆ. ಅದುವೇ ಬಾಲ ಆಂಜನೇಯ ದೇವಸ್ಥಾನ. ಈ ಬೆಟ್ಟದ ಮೇಲೆಯೇ ತಾಯಿ ಅಂಜನಾದೇವಿ ಹನುಮಂತನಿಗೆ ಜನ್ಮವಿತ್ತಳು ಎಂದು ಪ್ರತೀತಿ. ಆದುದರಿಂದಲೇ ಪ್ರತಿ ವರ್ಷ ಸಾವಿರಾರು ಸಂಖ್ಯೆಯಲ್ಲಿ ಜನರು ಈ ಒಂದು ಕ್ಷೇತ್ರದ ದರ್ಶನಕ್ಕಾಗಿ ಇಲ್ಲಿ ಬರುತ್ತಾರೆ. ವೀಕ್ಷಕರೇ, ಈ ಒಂದು ಸ್ಥಳ ಕರ್ನಾಟಕ ರಾಜ್ಯದ ಕೊಪ್ಪಳ ಜಿಲ್ಲೆಯಲ್ಲಿ ನಮಗೆ ಸಿಗತ್ತೆ. ಅಂಜನಾದ್ರಿ ಪರ್ವತ ಕರ್ನಾಟಕ ಕೊಪ್ಪಳ ಜಿಲ್ಲೆಯಲ್ಲಿ ಸ್ಥಿತವಾಗಿದೆ. ಆನೆಗುಂದಿಯಿಂದ ಹುಲುಗಿಗೆ ತೆರಳುವ ಮಾರ್ಗ ಇದು. ಆನೆಗುಂದಿಯಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿ ನಮಗೆ ಹನುಮ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟ ನೋಡಲಿಕ್ಕೆ ಸಿಗತ್ತೆ. ಈ ಒಂದು ಪರ್ವತ ಸುಮಾರು 575 ಮೆಟ್ಟಿಲುಗಳನ್ನು ಹೊಂದಿದೆ. ಇಲ್ಲಿ ನೋಡ್ಬೋದು, ಪ್ರತಿ ಹೆಜ್ಜೆ ಹೆಜ್ಜೆಗೆ ಕೇಸರಿ ಬಣ್ಣವನ್ನು ಬಳಿಯಲಾಗಿದೆ. ತಾವು ಈ ಒಂದು ಕ್ಷೇತ್ರ ದರ್ಶನಕ್ಕೆ ಹೋದಾಗ ಸಾಕಷ್ಟು ಜನ ಒಂದು ಪಾತ್ರೆಯಲ್ಲಿ ಕೇಸರಿ ಬಣ್ಣವನ್ನು ತೆಗೆದುಕೊಂಡು ಪ್ರತಿ ಮೆಟ್ಟಿಲಿಗೂ ಪೂಜೆ ಸಲ್ಲಿಸುವ ಒಂದು ಸನ್ನಿವೇಶವನ್ನು ತಾವು ಇಲ್ಲಿ ನೋಡಲಿಕ್ಕೆ ಸಿಗತ್ತೆ. ಈ ಒಂದು ಪರ್ವತ ಸುಮಾರು 1536 ಅಡಿಗಳಷ್ಟು ಎತ್ತರದಾಗಿದೆ. ಈ ಎತ್ತರವಾಗಿರುವ ಪ್ರದೇಶದಲ್ಲಿ ಈ ಒಂದು ಕಿಷ್ಕಿಂಧೆಯ ಪ್ರದೇಶ ಅಂತಲೇ ಹೇಳ್ತವೆ. ಈ ಕಿಷ್ಕಿಂಧೆಯ ಪ್ರದೇಶದಲ್ಲಿ ನಿಂತುಕೊಂಡ್ರೆ ಇಲ್ಲಿಂದ ಸುಮಾರು 12ರಿಂದ 14 ಕಿಲೋಮೀಟರ್ ದೂರವಿರುವ ಹಂಪಿಯ ಬಹುತೇಕ ಸ್ಥಳಗಳನ್ನು ಈ ಪವಿತ್ರ ಹನುಮ ದೇವರ ಜನ್ಮಸ್ಥಳದಿಂದಲೇ ಗೋಚರಿಸುತ್ತದೆ. ಮತ್ತು ಹಂಪಿಯ ಯಾವುದೇ ಕ್ಷೇತ್ರದಿಂದಲೂ ಸಹಿತ ನಾವು ಈ ಪರ್ವತವನ್ನು ಸಹಿತ ನಾವು ನೋಡಬಹುದಾಗಿದೆ. ನಾನು ಮುಂಚೆ ಹೇಳಿರುವ ಹಾಗೆ ಹನುಮಂತನ ತಾಯಿ ಅಂಜನಾದೇವಿ ಆಂಜನೇಯನಿಗೆ ಈ ಬೆಟ್ಟದಲ್ಲಿ ಮೇಲೆಯೇ ಜನ್ಮವಿತ್ತಳು ಎಂದು ನಂಬಿ ಸುಮಾರು 15 ಮತ್ತು 16ನೇ ಶತಮಾನಕ್ಕೆ ಸೀಮಿತವಾಗಿರುವಂತಹ ಒಂದು ಚಿಕ್ಕದಾದ ದೇವಸ್ಥಾನವನ್ನು, ಬಾಲ ಆಂಜನೇಯ ದೇವಸ್ಥಾನವನ್ನು ಈ ಬೆಟ್ಟದ ಮೇಲೆ ನಿರ್ಮಿಸಲಾಗಿದೆ. ಪಕ್ಕದಲ್ಲಿಯೇ ತುಂಗಭದ್ರೆ ಹರಿಯುತ್ತಾಳೆ. ಮತ್ತು ಆಂಜನೇಯನು ಈ ಒಂದು ಕಾಲದಲ್ಲಿಯೂ, ಅಂದರೆ ಕಲಿಯುಗದಲ್ಲಿಯೂ ಆಂಜನೇಯ ಇದ್ದಾನೆ ಅನ್ನುವುದು ಹಿಂದೂಗಳ ನಂಬಿಕೆ. ಈ ಕಾಲದಲ್ಲಿಯೂ ಹಿಮಾಲಯದ ಗಂಧಮಾದವನ ಪರ್ವತದಲ್ಲಿ ಹನುಮನು ವಾಸಿಸುತ್ತಾನೆ ಎಂದು ನಂಬಿಕೆ ಇದೆ. ಅಂಜನಾದ್ರಿ ಪರ್ವತಕ್ಕೆ ಹೋಗಲು ಸುಮಾರು ನಾನು ಮುಂಚೆ ಹೇಳಿರುವಾಗ 575 ಮೆಟ್ಟಿಲುಗಳನ್ನು ಹತ್ತಬೇಕಾಗುತ್ತದೆ. ಮತ್ತು ಈ ಕ್ಷೇತ್ರ ದರ್ಶನಕ್ಕಾಗಿ ದೇಶೀಯರು ಮತ್ತು ವಿದೇಶೀಯರು ಸಹಿತ ಈ ಬೆಟ್ಟವನ್ನು ಪ್ರಮುಖವಾಗಿ ದರ್ಶನದೊಂದಿಗೆ ಸಹ ಸೂರ್ಯೋದಯ ಮತ್ತು ಸೂರ್ಯಾಸ್ತ ನೋಡಲಿಕ್ಕೆ ಈ ಬೆಟ್ಟವನ್ನು ಹತ್ತಿ ಬರುತ್ತಾರೆ. ಈ ಪರ್ವತದ ಮೇಲೆ ನಿಂತರೆ ಹಂಪಿಯ ವಿಹಂಗಮ ನೋಟವನ್ನು ಸವಿಯಬಹುದಾಗಿದೆ. ಇಲ್ಲಿ ತಾವು ನೋಡುತ್ತಿರುವುದು ಅಂಜನಾ ದೇವಿಯ ದೇವಸ್ಥಾನ ಮತ್ತು ಬಾಲ ಆಂಜನೇಯನ ದೇವಸ್ಥಾನ. ಕ್ಷೇತ್ರವನ್ನು ವೀಕ್ಷಿಸಲಿಕ್ಕೆ ಇಷ್ಟಪಡುವವರು ಬೆಳಗಿನ ಜಾವ ಅಥವಾ ಸಂಜೆಯ ಜಾವ ಕ್ಷೇತ್ರಕ್ಕೆ ಭೇಟಿ ಕೊಡುವುದು ಉತ್ತಮ ಅನ್ನುವುದು ನನ್ನ ಅಭಿಪ್ರಾಯ. ವಯಸ್ಸಾದವರು ಮತ್ತು ಸಂಧಿಯಲ್ಲಿ ತೊಂದರೆ ಇದ್ದವರು ಸ್ವಲ್ಪ ಪರ್ವತವನ್ನು ಹತ್ತಲಿಕ್ಕೆ ತೊಂದರೆ ಪಡಬಹುದು. ಆಂಜನೇಯ ಕಲಿಯುಗದ ಅಂತ್ಯದವರೆಗೂ ಇರುತ್ತಾನೆ ಎಂಬುದು ನಂಬಿಕೆ. ಆಂಜನೇಯ, ಪರಶುರಾಮ, ಕೃಪಾಚಾರ್ಯ ಹೀಗೆ ಸುಮಾರು 7 ಜನ ಕಲಿಯ ಅವತಾರದವರೆಗೆ, ವಿಷ್ಣುವಿನ ಕೊನೆಯ ಅವತಾರ ಕಲಿ ಅವತಾರದವರೆಗೂ ಈ ಪ್ರಪಂಚದಲ್ಲಿ ಅವರ ವಾಸವಾಗಿರುತ್ತದೆ. ಮತ್ತು ಕಲಿಯ ಅವತಾರದ ನಂತರ ಈ 7 ಜನ
ತಮ್ಮ ತಮ್ಮ ಶಕ್ತಿಗಳನ್ನು ಜ್ಞಾನ ರೂಪದಲ್ಲಿ, ಶಕ್ತಿ ರೂಪದಲ್ಲಿ ಕಲಿಗೆ ಒದಗಿಸುತ್ತಾರೆ. ಅದುವೇ ಇವರ ಜೀವನದ ಉದ್ದೇಶ, ಅಥವಾ ಇಲ್ಲಿ ಕಲಿಯ ಅಂತ್ಯದವರೆಗೆ ಕಲಿಯುಗದ ಅಂತ್ಯದವರೆಗೆ ಇರುವ ಉದ್ದೇಶ ಅನ್ನುವುದು ಹಿಂದೂಗಳ ನಂಬಿಕೆ. ಸ್ನೇಹಿತರೆ, ಇದಿಷ್ಟು ಚಿಕ್ಕ ಮಾಹಿತಿ ಅಂಜನಾದ್ರಿ ಪರ್ವತದ ಬಗ್ಗೆ.